everyone, Hare Krishna, welcome back to my YouTube channel. ಇವತ್ತು ನಾನು ಒಂದು ವಿಷಯದ ಬಗ್ಗೆ ಮಾತಾಡೋಣ ಅನಿಸ್ತು. That is, whenever I say I like South Korea, everybody is like, oh, K-drama ಇಷ್ಟ ಅನ್ಸುತ್ತೆ, K-pop ಇಷ್ಟ ಅನ್ಸುತ್ತೆ. And honestly, ಇಲ್ಲ, ನಿಜವಾಗ್ಲೂ ಇಲ್ಲ, ಅಟ್ ಲೀಸ್ಟ್ ನಾಟ್ ಎನಿಮೋರ್. ಹೌದು, K-drama ಮತ್ತೆ K-pop ಇಂದಾನೇ ಫಸ್ಟ್ ನನಗೆ ಕೊರಿಯಾ ಬಗ್ಗೆ ಗೊತ್ತಾಗಿತ್ತು. ಬಟ್ ಆಫ್ಟರ್ ಲರ್ನಿಂಗ್ ಮೋರ್ ಅಬೌಟ್ ದಟ್ ಕಂಟ್ರಿ, ನನ್ನ ಪರ್ಸ್ಪೆಕ್ಟಿವ್ ಅಂತೂ ಪೂರ್ತಿ ಚೇಂಜ್ ಆಯಿತು. ಸೊ ಇವಾಗ ಸೌತ್ ಕೊರಿಯಾ ಅಂದರೆ ಫಸ್ಟ್ ನೆನಪಾಗೋದು ನನಗೆ BTS ಅಲ್ಲ, ಒಂದು ಬ್ಯೂಟಿಫುಲ್ ಕಂಟ್ರಿ, clean streets, beautiful cafes, amazing public transport, technology, nature, traditional villages to modern cities. ಎಷ್ಟು ಚಂದ ಅಲ್ವಾ? ಇದೆಲ್ಲ ನೋಡಿದಾಗ ನನಗೂ ಕೂಡ ಅನಿಸುತ್ತೆ ದಟ್ ಒನ್ ಡೇ ನಾನು ಈ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ. ಸೊ ಬೇಸಿಕ್ಲಿ ನನಗೆ ಡಿಫ್ರೆಂಟ್ ಕಂಟ್ರೀಸ್, ಡಿಫ್ರೆಂಟ್ ಕಲ್ಚರ್ನ ಬಗ್ಗೆ ತಿಳ್ಕೋಬೇಕು ಅಂತಂದರೆ ನನಗಂತೂ ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಆ್ಯಂಡ್ ಅದರಲ್ಲಿ ಮೇನ್ಲಿ ಸೌತ್ ಕೊರಿಯಾ. I don't know why I like it, but this country just attracts me. ಅವ್ರ ಟ್ರೆಡಿಷನ್ಸ್ ಹೇಗಿರುತ್ತೆ, ಫುಡ್ ಕಲ್ಚರ್ ಹೇಗಿರುತ್ತೆ, ಪೀಪಲ್ ಅಲ್ಲಿನ ಲೈಫ್ ಸ್ಟೈಲ್ ಬಗ್ಗೆ ತಿಳ್ಕೋಬೇಕು ಅನ್ನೋದೇ ನನಗೆ ತುಂಬ ಇಂಟ್ರೆಸ್ಟ್. ಪೀಪಲ್ಸ್ ಲೈಫ್ ಸ್ಟೈಲ್, ಫೆಸ್ಟಿವಲ್ಸ್, ಲ್ಯಾಂಗ್ವೇಜ್, ಇದೆಲ್ಲ ತಿಳ್ಕೊಳ್ಳೋದು ನನಗಂತೂ ತುಂಬ ಇಷ್ಟ. ಆ್ಯಂಡ್ ದಟ್ಸ್ ವೈ ಐ ಲೈಕ್ ಸೌತ್ ಕೊರಿಯಾ. ಸೊ ಇದು K-pop ಬಗ್ಗೆ ಅಲ್ಲ, K-drama ಬಗ್ಗೆ ಕೂಡ ಅಲ್ಲ. ಇಟ್ಸ್ ಅಬೌಟ್ ದ ಕಂಟ್ರಿ, ಇಟ್ಸ್ ಪೀಪಲ್, ಇಟ್ಸ್ ಕಲ್ಚರ್. ಆ್ಯಂಡ್ ದಟ್ ಫೀಲಿಂಗ್ ವೆನೆವರ್ ಐ ವಾಚ್ ವಿಡಿಯೋಸ್ ಅಬೌಟ್ ಕೊರಿಯಾ, ವಾವ್, ವಾಟ್ ಅ ಬ್ಯೂಟಿಫುಲ್ ಕಂಟ್ರಿ ಅಂತ ಅನಿಸುತ್ತೆ. ಸೊ ಇಫ್ ಯು ಸಿ ಕೊರಿಯನ್ ರಿಲೇಟೆಡ್ ವಿಡಿಯೋಸ್ ಆನ್ ಮೈ ಚಾನಲ್, ಜಸ್ಟ್ ಅಂದ್ಕೊಳ್ಳಿ ನನಗೆ ಒಂದು ತುಂಬ ಇಷ್ಟವಾಗಿರೋ ಒಂದು ಟಾಪಿಕ್ ಬಗ್ಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ಅಂತ ಅಷ್ಟೇ. ನಥಿಂಗ್ ಮೋರ್, ನಥಿಂಗ್ ಲೆಸ್. If you enjoy this video, don't forget to like, share, subscribe to my channel. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಅನ್ಯೋಂಗ್.